ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣದ ತನಿಖೆ ಈಗ ಚುರುಕಾಗಿದೆ. ಒಂದು ಕಡೆ ಸಿಐಡಿ, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ಹಾಗೂ ನ್ಯಾಯಾಂಗ ತನಿಖೆಗೆ ಆದೇಶ ಕೂಡ ಕೊಟ್ಟಿದ್ದಾರೆ ಸರ್ಕಾರದವರು. ಪ್ರಕರಣವನ್ನು ಸಿಐಡಿ ಪೊಲೀಸರಿಗೆ ಕಬ್ಬನ್ ಪಾರ್ಕ್ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಇವತ್ತಿಂದ ತನಿಖೆ ಆರಂಭ ಮಾಡಿದ್ದಾರೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ದು, ನೂಕುನುಗ್ಗಲು ಉಂಟಾಗಿದ್ದ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ಮಾಡಿದ್ದಾರೆ. ಬಂಧನಕ್ಕೊಳಗಾಗಿರುವ ಡಿಎನ್ಎ ಮ್ಯಾನೇಜ್ಮೆಂಟ್ನ 3 ಹಾಗೂ ಆರ್ಸಿಬಿಯ ಒಬ್ಬರು ನ್ಯಾಯಾಂಗ ಬಂಧನದಲ್ಲಿದ್ದು, ಬಾಡಿ ವಾರೆಂಟ್ ಮೇಲೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ 45 ಜನ ಅಲ್ಲ 65 ಜನ ಗಾಯಗೊಂಡಿದ್ದಾರೆ ಅಂತ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಬಹಿರಂಗವಾಗಿದೆ. ಸಿದ್ದರಾಮಯ್ಯನವರು 45 ಅಂದಿದ್ರು. ಬೌರಿಂಗ್, ಫೋರ್ಟಿಸ್, ಮಣಿಪಾಲ್ ಮತ್ತು ವೈದೇಹಿ ಆಸ್ಪತ್ರೆಗಳಿಂದ ಜಿಲ್ಲಾಧಿಕಾರಿ ಜಗದೀಶ್ ಅವರು ವಿವರಣೆ ಪಡ್ಕೊಂಡಿದ್ದಾರೆ. ಏನೇನಾಯಿತು ಅನ್ನೋ ಮಾಹಿತಿ ಸಂಗ್ರಹಕ್ಕೆ 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಗಮನದಲ್ಲಿಟ್ಟುಕೊಂಡು ವಿಕ್ಟರಿ ಪರೇಡ್ ಪೋಸ್ಟ್ ಮಾಡಿರ್ತಕ್ಕಂಥದ್ರ ಬಗ್ಗೆ ಪೊಲೀಸರಿಗೆ ಇರುವ ಅನುಮಾನದ ಬಗ್ಗೆ ಆರೋಪಿ ನಿಖಿಲ್ ಸೋಸಲೆಯಿಂದ ಮಾಹಿತಿ ಪಡೆದಿದ್ದಾರೆ. ಅವನೊಂದಷ್ಟು ವಿಚಾರ ಹೇಳಿದ, ನನಗೆ ಇವೆಲ್ಲ ಡೀಪಾಗಿ ಗೊತ್ತಿಲ್ಲ, ನಾನೊಂದಷ್ಟು ಸಜೆಷನ್ ಕೊಟ್ಟಿದ್ದೆ ಅಂತ ಹೇಳಿದ್ದಾನೆ. ಮಂಡ್ಯ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆಯುವವರೆಗೂ ನಾನು ಮಣ್ಣಿಗೆ ಹೋಗಲ್ಲ ಅಂತ ಮಂಡ್ಯದಲ್ಲಿ ಕುಮಾರಸ್ವಾಮಿ ಭಾವುಕರಾಗಿ ಮಾತನಾಡಿದ್ದಾರೆ. ಇನ್ನು ಮಂಡ್ಯದಲ್ಲಿ ನಾಯಿ ಕಚ್ಚಿದ್ದಕ್ಕೆ ಚುಚ್ಚುಮದ್ದು ಸಿಗದೆ ಮಗು ಸಾವನ್ನಪ್ಪಿದ್ದು ಆಘಾತ ತಂದಿದೆ ಅಂತ ಕೂಡ ಹೇಳಿದ್ದಾರೆ. ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ. ಒಂದು ಕಣ್ಣು ಈ ಕಡೆನೇ ಇರೋದು, ಹೃದಯ ಇಲ್ಲೇ ಇರುತ್ತದೆ ಮಂಡ್ಯದಲ್ಲಿ. ನಾನು ನಿಮ್ಮ ಆಸೆ ನೆರವೇರಿಸ್ತಕ್ಕಂಥದ್ರಲ್ಲಿ ನಿಮಗೆ ನಿರಾಸೆ ಮಾಡಲ್ಲ. ಆ ನಿರೀಕ್ಷೆಗಳನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ಸಮಯ ಕೊಡಬೇಕು ನನಗೆ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕರೆ ಅದೇ ನನ್ನ ಆಸ್ತಿ. ಇನ್ನು EVMಗಳ ಮೇಲೆ ರಾಹುಲ್ ಗಾಂಧಿ ಅವರ ಅನುಮಾನ ಮುಂದುವರೆದಿದೆ. ಯಾವತ್ತೂ ಇದ್ದಿದ್ದೆ ಇವ್ರ ವಿಚಾರ. ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಂಗೆ ಬಿಹಾರ ಎಲೆಕ್ಷನಲ್ಲೂ ಮಾಡ್ಕೊಳ್ತಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಎಲೆಕ್ಷನ್ ಕಮಿಷನ್ ನೇಮಕಾತಿ, ನಕಲಿ ಮತದಾರರ ಸೇರ್ಪಡೆ, ಮತದಾನ ಪ್ರಮಾಣ ತಿರ್ಚೋದು ಇವೆಲ್ಲ ಬಿಜೆಪಿ ಮಾಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಇದನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ. ಇನ್ನೊಂದು ಕಡೆ ಬಿಹಾರ ಎಲೆಕ್ಷನ್ಗೆ NDA ಮೈತ್ರಿಕೂಟ ಈಗಾಗಲೇ ಸಿದ್ಧತೆ ಮಾಡಿದೆ. JDUಗೆ 101ರಿಂದ 102 ಸ್ಥಾನವನ್ನು ಬಿಜೆಪಿ ಬಿಟ್ಕೊಡುವಂತಹ ಸಾಧ್ಯತೆ ಇದೆ. ಓಕೆ, ಮಾಡಲಿ ರಾಹುಲ್ ಗಾಂಧಿ ಅವರು ಎಷ್ಟು ಸರ್ತಿ. ರಾಹುಲ್ ಗಾಂಧಿ ಒಬ್ಬರೇ ಅಲ್ವಲ್ಲ, ಸುಮಾರು ಜನ ಮಾಡಿದ್ದಾರೆ. ಪ್ರತಿ ರಿಸಲ್ಟಲ್ಲೂ ಇವ್ರು ಸೋತಾಗ ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ನಿಮಗೆ ಟೈಮೇ ಕೊಟ್ಟಿತ್ತು, ನೀವು ಬನ್ನಿ ಕೋರ್ಟ್ ಹಾಲ್ನಲ್ಲೇ ಪ್ರೂವ್ ಮಾಡಿ. ಯಾರು ಮಾಡಿಲ್ಲ, ಸುಮ್ಮನೆ ಆರೋಪಗಳು. ಇವ್ರು ಸೋತಿದ್ದಕ್ಕೊಂದು ರೀಸನ್ ಬೇಕಲ್ಲ. ಇವರು ಗೆದ್ದಾಗ ಕರ್ನಾಟಕದಲ್ಲಿ EVM ಚೆನ್ನಾಗಿತ್ತು, ಇವ್ರು ಗೆದ್ದಿರೋ ರಾಜ್ಯಗಳಲ್ಲಿ ಪಂಜಾಬಲ್ಲಿ ಚೆನ್ನಾಗಿತ್ತು. ಆಯ್ತಾ, ಎಲ್ಲೆಲ್ಲಿ ಸೋತಿದ್ದಾರೆ ಅಲ್ಲಿ ಮಾತ್ರ EVM ತಿರ್ಚಿಬಿಟ್ಟಿದ್ದಾರೆ. ಕತೆ. ಇನ್ನು ಸಿಂಧೂ ಜಲ ಒಪ್ಪಂದವನ್ನ ತಡೆ ಹಿಡಿಯುವ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಭಾರತಕ್ಕೆ ಪಾಕಿಸ್ತಾನ 4ನೇ ಬಾರಿಗೆ ಪತ್ರವನ್ನ ಬರೆದಿದೆ. ಪಾಕ್ ಜಲಸಂಪನ್ಮೂಲ ಸಚಿವಾಲಯದ ಕಾರ್ಯದರ್ಶಿ ಸೈಯದ್ ಅಲಿ ಮುರ್ತಾಜಾ 4 ಪತ್ರ ಕಳಿಸಿದ್ದು ಒಪ್ಪಂದವನ್ನ ಮರುಸ್ಥಾಪಿಸುವಂತೆ ಭಾರತವನ್ನು ಒತ್ತಾಯಿಸಿದ್ದಾರೆ. ಪಾಕ್ ಪತ್ರಗಳನ್ನು ಜಲಶಕ್ತಿ ಸಚಿವಾಲಯವು ವಿದೇಶಾಂಗ ಸಚಿವಾಲಯಕ್ಕೆ ರವಾನಿಸಿದೆ. ಈ ಮಧ್ಯೆ ಚಿನಾಬ್ ನದಿ ನೀರನ್ನೇ ಬೇರೆ ಕಡೆ ತಿರುಗಿಸಲು ಭಾರತ ಮುಂದಾಗಿದ್ದು, ಈ ಬಗ್ಗೆ ಕಾರ್ಯಸಾಧ್ಯತಾ ಅಧ್ಯಯನವನ್ನ ನಡೆಸೋದಕ್ಕೆ ಸಿದ್ಧತೆ ನಡೆಸಿದೆ. ಈ ಮಧ್ಯೆ ಭಾರತ ಪಾಕ್ ಯುದ್ಧ ನಿಲ್ಲಿಸಲು ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಮಧ್ಯಸ್ಥಿಕೆಯನ್ನ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಸಹಾಯಕ ಇವರು ಅನುಮೋದಿಸಿದ್ದಾರೆ. ರೈಟ್, ಆಯ್ತು. ಅವ್ರಿಗೆ ನೀರಿಲ್ಲ ಅಂತಂದ್ರೆ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಅಲ್ಲ, ರಕ್ತ ಹರಿಯುತ್ತೆ ಮತ್ತೊಂದು ಅಂತ ಅಂದ್ಬಿಟ್ಟು ಈಗ ನಮಗೆ ನೀರು ಕೊಡಿ ನೀರು ಕೊಡಿ ನೀರು ಕೊಡಿ ಅಂತ 4 ಪತ್ರ ಬರ್ಕೊಂಡು ಕೂತ್ಕೊಂಡ್ರೆ ಈ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಕೇಂದ್ರ ಸರ್ಕಾರ. ನನ್ನ ಪ್ರಕಾರ ಮಾನವೀಯತೆ ದೃಷ್ಟಿಯಿಂದ ನೋಡೋ ವಿಚಾರ ಅಲ್ಲ ಇದು. ಯಾಕೆಂದ್ರೆ ಮಾನವೀಯತೆ ಬಿಟ್ಟು ಅವರು ದಾಳಿ ನಡೆಸಿರೋದ್ರಿಂದ ನಾವು ಹಂಗೆ ಅದೇ ರೀತಿಯಲ್ಲಿ ಉತ್ತರ ಕೊಡಬೇಕು. ದಾಳಿ ನಂತರದಲ್ಲೂ ಅವರ ನಡವಳಿಕೆ ಏನು ಚೇಂಜ್ ಆಗಿಲ್ವಲ್ಲ, ಖಂಡಿತ. ಅದು ಆಮೇಲೆ ಬೇರೆ ಕಡೆಗೇನೋ ತಿರುಗಿಸ್ತಾರಂತೆ. ಬಟ್ ಅದೆಲ್ಲ ಈಗ ನೀವು ಶುರು ಮಾಡಿದ್ರು ತುಂಬಾ ವರ್ಷಗಳು ಬೇಕಾಗುತ್ತೆ. ಅವೆಲ್ಲ ಪ್ರಯತ್ನ ಆಗುತ್ತೆ ಅಂತ. ಇನ್ನು ಈ ಟ್ರಂಪ್ ಅದೇನಪ್ಪ ನಂಗೆ ಗೊತ್ತಿಲ್ಲ. ಈಗ ಅದೇನು ಪದೇ ಪದೇ ಅದನ್ನ ಹೇಳ್ಕೊಂಡ್ರಿಂದ ಏನೋ ಕಿರೀಟ ಕೊಡಿಸ್ತಾರಾ ಏನೋ ಗೊತ್ತಿಲ್ಲ. ಕೆಲವರು ಒಂದ್ಸರ್ತಿ ಇಲ್ಲ ಅಂದಿದ್ರು, ಒಂದ್ಸರ್ತಿ ಹೌದು ಅಂದಿದ್ರು. ಅದು ಯಾಕೆ ಹಂಗೆ ಮಾತನಾಡ್ತಿದ್ರು. ಇತ್ತೀಚೆಗೆ ಸೆಕೆಂಡ್ ಟೈಮ್ ಪ್ರೆಸಿಡೆಂಟ್ ಆದ್ಮೇಲಂತೂ ಟ್ರಂಪ್ ಅವರ ಹೇಳಿಕೆ ಅವ್ರಿಗೆ ಈ ಗಜನಿ ಅಂದ್ರಲ್ಲ, ಅವರೇ ಕಂಟ್ರೋಲ್ ಇಲ್ಲ. ಅಲ್ಲ, ಕಂಟ್ರೋಲ್ ಅಲ್ಲ, ಈಗ ಹೇಳಿರೋದು ಇನ್ನೊಂದು ಗಂಟೆಗೆ ಮರ್ತು ಬಿಡ್ತಾರ ಅವರು. ಹಂಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ಸಾಕ್ಷ್ಯಾಧಾರ ನಾಶಪಡಿಸಿದ್ದ ಆರೋಪದಡಿ ಜಾಮೀನು ರದ್ದಾಗಿರೋದ್ರಿಂದ ಶಾಸಕ ವಿನಯ್ ಕುಲಕರ್ಣಿ ಸಂಕಷ್ಟಕ್ಕೊಳಗಾಗಿದ್ದು ಮತ್ತೆ ಜೈಲಿಗೆ ಹೋಗೋ ಸ್ಥಿತಿಗೆ ಬಂದಿದ್ದಾರೆ. ಇನ್ನು 15 ದಿವಸದೊಳಗೆ ವಿನಯ್ ಕುಲಕರ್ಣಿ ಕೋರ್ಟ್ ಮುಂದೆ ಶರಣಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರನ್ನ ಭೇಟಿಯಾದ ವಿನಯ್ ಕುಲಕರ್ಣಿ ವಿವರಣೆ ಕೊಟ್ಟಿದ್ದಾರೆ. ನನ್ನ ಪ್ರಕರಣದ ಹಿಂದೆ ಹಲವರ ಕೈವಾಡ ಇದೆ, ಆದರೆ ಮೇಲೊಬ್ಬ ದೇವರಿದ್ದಾನೆ, ಅವನೆಲ್ಲ ನೋಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕುಲಕರ್ಣಿ ಸಮರ್ಥಿಸಿಕೊಂಡಿದ್ದಾರೆ.
ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಅಮರನಾಥ ಯಾತ್ರಿಕರಿಗೆ ಬಹುಪದರದ ಗರಿಷ್ಠ ಭದ್ರತೆ ಕಲ್ಪಿಸುವ ಉದ್ದೇಶದಿಂದ ಭಾರತೀಯ ಸೇನೆ ಸಿಆರ್ಪಿಎಫ್ ಕಾಶ್ಮೀರ ಪೊಲೀಸ್ ಇಲಾಖೆ ಜಂಟಿಯಾಗಿ ಆಪರೇಷನ್ ಶಿವ ಯೋಜನೆಯನ್ನು ಜಾರಿಗೆ ತಂದಿದೆ. ಇನ್ನು ಜುಲೈ 3ರಿಂದ ಅಮರನಾಥ ಯಾತ್ರೆ ಆರಂಭವಾಗಲಿದ್ದು ಆಗಸ್ಟ್ 9ಕ್ಕೆ ಮುಗಿಯುತ್ತೆ. ಅಂದರೆ 14 ದಿನಗಳ ಯಾತ್ರೆ ಅವಧಿ ತಗ್ಗುತ್ತೆ. ಭದ್ರತಾ ದೃಷ್ಟಿಯಿಂದ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಮಧ್ಯೆ ಕೇದಾರನಾಥಕ್ಕೆ ಯಾತ್ರಿಕರನ್ನ ಕರೆದೊಯ್ತಾ ಇದ್ದ ಹೆಲಿಕಾಪ್ಟರ್ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ರುದ್ರಪ್ರಯಾಗ್ ಜಿಲ್ಲೆಯ ಗುಪ್ತಕಾಶಿಯಲ್ಲಿ ರಸ್ತೆಯಲ್ಲೇ ತುರ್ತು ಲ್ಯಾಂಡಿಂಗ್ ಮಾಡಿದೆ. ಈ ಉಕ್ರೇನ್ ರಷ್ಯಾ ಯುದ್ಧ ಯಾಕೋ ಮುಗಿಯಂಗೆ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. 3 ವರ್ಷ ಆದಮೇಲೂ ಡ್ರೋನ್ ದಾಳಿಯಲ್ಲಿ ಈಗ 3 ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಷ್ಯಾ ಸೇನೆ 407 ಡ್ರೋನ್ 44 ಕ್ಷಿಪಣಿಗಳನ್ನು ಹಾರಿಸಿದೆ. ಅದರಲ್ಲಿ 200 ಡ್ರೋನ್ ಮತ್ತು 20 ಕ್ಷಿಪಣಿಗಳನ್ನು ಉಕ್ರೇನ್ ಪಡೆಗಳು ಹೊಡೆದುರುಳಿಸಿವೆ ಅಂತ ಸೇನಾ ವಕ್ತಾರ ಯೂರಿ ಇನಾತ್ ಹೇಳಿದ್ದಾರೆ. ರಷ್ಯಾ ಡ್ರೋನ್ ದಾಳಿಗೆ ಪ್ರತಿಯಾಗಿ ಮಾಸ್ಕೋದ ಹಲವು ಪ್ರದೇಶ ಗುರಿಯಾಗಿಸಿ ಉಕ್ರೇನ್ ಸೇನೆ ಕೂಡ ಡ್ರೋನ್ ದಾಳಿ ಮಾಡಿದೆ. ಉಕ್ರೇನ್ನ ಒಟ್ಟು 174 ಡ್ರೋನನ್ನು ನಾವು ಹೊಡೆದಾಕಿದ್ದೀವಿ ಅಂತ ರಷ್ಯಾ ರಕ್ಷಣಾ ಸಚಿವಾಲಯ ಹೇಳಿಕೊಂಡಿದೆ. ರಷ್ಯಾ ದಾಳಿಯಲ್ಲಿ 6 ಜನರು ಮೃತಪಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಉದ್ಯಮಿ ಎಲಾನ್ ಮಸ್ಕ್ ನಡುವಿನ ಫೈಟ್ ಮುಂದುವರೆದಿದೆ. ಲೈಂಗಿಕ ಹಗರಣದಲ್ಲಿ ಟ್ರಂಪ್ ಹೆಸರಿದೆ ಎನ್ನುವ ಪೋಸ್ಟ್ ಹಾಕಿದ್ದ ಮಸ್ಕ್ ಇದೀಗ ಡಿಲೀಟ್ ಮಾಡಿದ್ದಾರೆ. ಇನ್ನು ಮಸ್ಕ್ ಹೊಸ ಪಾರ್ಟಿ ಸ್ಥಾಪಿಸುತ್ತಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಎಕ್ಸ್ನಲ್ಲಿ ಸರ್ವೆ ನಡೆದದ್ದು 80% ಜನ ಎಸ್ ಅಂದಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿದ್ರಲ್ಲ ನಟ ಮಡೆನೂರು ಮನು ಇವತ್ತು ಬಿಡುಗಡೆ ಆಗಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಿಂದ ಹೊರಗೆ ಬರ್ತಾ ಇದ್ದಂಗೆ ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಬಗ್ಗೆ ಮಾತಾಡಿರೋದು ನನ್ನ ಆಡಿಯೋ ಅಲ್ಲ. ಮೊದಲು ದೊಡ್ಡವ್ರನ್ನ ಭೇಟಿ ಮಾಡಿ ಸತ್ಯವನ್ನು ವಿವರಿಸಿ ಕ್ಷಮೆ ಕೇಳ್ತೀನಿ ಅಂದರು. ಇನ್ನು ನನ್ನ 3 ವರ್ಷಗಳ ಶ್ರಮವನ್ನು ಹಾಳು ಮಾಡಿದ್ದಾರೆ. 5-6 ಮಂದಿ ಪಕ್ಕಾ ಪ್ಲಾನ್ ಮಾಡಿ ನನ್ನನ್ನು ಮುಗಿಸಿದ್ರು ಅಂತ ಮನು ಹೇಳಿದ್ದಾರೆ.